ಸಂತಸದ ಜನುಮದಿನ ಆನಂದ ತುಂಬಲಿ ಈ ಸುದಿನ. ಸಂತಸದ ಜನುಮದಿನ ಆನಂದ ತುಂಬಲಿ ಈ ಸುದಿನ. ಆಯುರಾರೋಗ್ಯ ಭಾಗ್ಯಗಳು ನನಗಾಗಿರಲಿ ಅನುದಿನ. ಆಯುರಾರೋಗ್ಯ ಭಾಗ್ಯಗಳು ನನಗಾಗಿರಲಿ ಅನುದಿನ. ನಲ್ಮೆಯ ಶುಭಾಶಯ ಹಾರ್ದಿಕ ಶುಭಾಶಯ ನನಗೆ ನಿಮ್ಮಯ ಶುಭಾಶಯ ನನಗೆ ನಿಮ್ಮಯ ಶುಭಾಶಯ. ಸಂತಸದ ಜನುಮದಿನ ಆನಂದ ತುಂಬಲಿ ಈ ಸುದಿನ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತು ನನ್ನ ಹುಟ್ಟುಹಬ್ಬ ಅಂದರೆ ಎಲ್ಲರೂ ಖುಷಿ ಪಡ್ತಾರಲ್ವಾ. ನಾನು ಎಲ್ಲರಿಗೆ ಹಾಡುವಂತಹ ಹಾಡನ್ನು ಈಗ ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಸಂತಸದ ಜನುಮದಿನ ಅಂತ ಹಾಡನ್ನು ಹಂಚಿಕೊಂಡೆ. ಅದರಲ್ಲಿ ಏನು ಬರುತ್ತೆ, ನಿಮಗೆ ನಮ್ಮಯ ಶುಭಾಶಯ ಅಂತಿದೆ. ನಾನು ಅದನ್ನು ಉಲ್ಟಾ ಮಾಡಿ ನನಗೆ ನಿಮ್ಮಯ ಶುಭಾಶಯ ಅಂತ ಮಾಡಿದೆ. ಅದೊಂದೇ ಸಾಕು, ನಿಮ್ಮೆಲ್ಲರ ಆಶೀರ್ವಾದ ಒಂದಿದ್ರೆ ಸಾಕು. ಇನ್ನು ಏನು ಬರ್ತ್ಡೇ ಸೆಲೆಬ್ರೇಷನ್ ಅಲ್ವಾ. ನನಗೆ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಅಲ್ಲ ಮುಂಚಿಂದನು. ಯಾಕೆ ಗೊತ್ತಾ, ಎಲ್ಲರೂ ಹುಟ್ಟಿದಬ್ಬ ಅಂತ ಖುಷಿ ಪಡ್ತಿರ್ತಾರಲ್ಲ. 1 ವರ್ಷ ಹೆಚ್ಚಾಯ್ತಲ್ಲ. ವರ್ಷಗಳು ಕಡಿಮೆ ಆಗೋದಾಗಿದ್ದರೆ ಖುಷೀಲಿ ಆಚರಿಸ್ಕೊಳ್ಬೋದಿತ್ತು. 1 ವರ್ಷ ಹೆಚ್ಚಾಯ್ತಲ್ಲ, ಏನು ಹಬ್ಬ ಆಚರಿಸ್ಕೊಳ್ಳೋದು ಅನ್ನೋ ಭಾವನೆ ನನಗೆ. ಆದರೂ ಹುಟ್ಟಿದ ದಿನವೇ ಅಲ್ವಾ, ಸಿಂಪಲ್ ಆಗಿರಬೇಕು ಅಂತ ಯೋಚನೆ ಮಾಡಿ, ಯಾವಾಗಲೂ ನನ್ನ ಯೋಚನೆ ಹಾಗೇ ಇರುತ್ತೆ. ಈಗ ಮಗಳ ಮನೇಲಿ ಬೇರೆ ಇದ್ದೀವಿ. ಬೆಳಿಗ್ಗೆ ಸರ್ಪ್ರೈಸ್ ಕಾದಿತ್ತು. ವಾಕಿಂಗ್ ಹೋಗಿ ಬರ್ತಾ ಇದ್ದೇವೆ. ಬೆಳಿಗ್ಗೆ ಮೊಮ್ಮಗ ಗ್ರೀಟಿಂಗ್ಸ್ ಕಾರ್ಡು ಚಾಕ್ಲೇಟ್ ಒಟ್ಟಿಗೆ ಬಾಗಿಲು ತೆಗೆದುಬಿಟ್ಟ. ಅಯ್ಯೋ, ಆದ ಖುಷಿ ಬರ್ತ್ಡೇಗಿನ್ನೇನು ಬೇಕು ನನಗೆ. ಅಷ್ಟು ಖುಷಿಯಾಯಿತು. ಬನ್ನಿ ನಿಮಗೂ ತೋರಿಸ್ತೀನಿ ಅವನು ಮಾಡಿರುವಂತಹ ಪುಟ್ಟ ಕೈಗಳಿಂದ ಮಾಡಿರುವಂತಹ, ಅವನು ನನಗೆ ಕೊಟ್ಟಿರುವಂತಹ ಪ್ರೀತಿಯ ಕಾರ್ಡನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್. ಮೊಮ್ಮಗ ನೋಡಿ ಎಷ್ಟು ಚಂದ ಮಾಡಿ ಬಿಡಿಸಿದಾನೆ. ರ್ಯಾಬಿಟ್ ಅಂತೆ, ಫ್ಲವರ್ಸು, ಆಮೇಲೆ ಇದೆಲ್ಲ ಏನೋ ಸ್ಟೋನ್ಸ್ ಅಂತೆ ಒಂದು. ಆಮೇಲೆ ಒಳಗಡೆ ನೋಡಿ ನೀವು, ಹ್ಯಾಪಿ ಬರ್ತ್ಡೇ ಅಮ್ಮಮ್ಮ ಅಂತ ಮೇಲ್ಗಡೆ ಮಗಳು ಬರ್ಕೊಟ್ಟಿದ್ದಾಳೆ. ಕೆಳಗಡೆ ನೋಡಿ ಅವನು ಅಮ್ಮಮ್ಮ ಅಂತ ಬರೆದು, ಅವನಿಗೆ ಈ ಮಕ್ಕಳೆಲ್ಲ ಆಡುವಂಥ ಈಗ ನಿಂಜಾಗೋ ಅಂತ ತುಂಬ ಫೇಮಸ್, ಅದು ತುಂಬ ಇಷ್ಟ ಅವನಿಗೆ. ಅದನ್ನು ಚಿತ್ರ ಬಿಡಿಸಿ ಅದೀತ್ ನಿಂಜಾ ಅಂತೆ, ಅವನು ನಿಂಜಾ ಅಂತೆ. ಅದನ್ನು ನನಗೆ ಚಿತ್ರ ನೋಡಿ ಎಷ್ಟು ಚಂದ ಮಾಡಿ ಬಿಡಿಸಿದ್ದಾನೆ ಅಂತ ಕಾರ್ಡ್ ಮಾಡಿ ಕೊಟ್ಟಿದ್ದಾನೆ. ಇದಕ್ಕಿಂತ ಮೇಲೆ ಪ್ರೀತಿ ಬೇಕಾ? ಆಮೇಲೆ ಈ ಚಾಕ್ಲೇಟ್ ನನಗೆ ಫೇವರೇಟ್. ಈ ಚಾಕ್ಲೇಟು ಜಾಸ್ತಿ ತಿನ್ನುವಂಗಿಲ್ಲ, ಆದರೆ ಕೊಟ್ಟಿದ್ದಾನಲ್ಲ ಪ್ರೀತಿಲಿ, ಅದಕ್ಕೆ ತಿಂದೆ ನಾನು. ಇದು ಮೊಮ್ಮಗ ನನಗೆ ಪ್ರೀತಿಯಿಂದ ಬೆಳಿಗ್ಗೆ ವಾಕಿಂಗ್ ಮುಗಿಸಿ ಬರುವಾಗ ಕೊಟ್ಟಿದ್ದಾನೆ. ಅದರ ಕ್ಲಿಪ್ಪಿಂಗು ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನು ಹಾಕ್ತೀನಿ. ಥ್ಯಾಂಕ್ ಯು ಬಂಗಾರಿ. ಯಾರು ಹೇಳಿದ್ರು ಬರ್ಡೇ ಅಂತ? ಹೌದಾ? ನೋಡಿದ್ರಲ್ವಾ ಮೊಮ್ಮಗನ ಸರ್ಪ್ರೈಸ್ ಆಗಿ ಕೊಟ್ಟ ಪ್ರೀತಿಯ ಉಡುಗೊರೆ ನೋಡಿ. ಹಾಗೆ ಅವನು ಸ್ಕೂಲಿಗೆ ಹೋಗಿ ಬರುವಾಗ ನನಗೆ ಒಂದು ಬೊಕ್ಕೆ ಮತ್ತು ಬೆಲೂನ್ ತೊಗೊಂಡು ಬಂದ. ಕೇಳಿ. ಥ್ಯಾಂಕ್ ಯು ಸೋ ಮಚ್ ಮುದ್ದುಗಿಣಿ. ಅಂತ ಕಪ್ಪಿ ಕೊಡಬೇಕಲ್ಲ ನಾನು ಅದಕ್ಕೆ. ಫ್ರೈ ಆಗತ್ತೆ ಅದು. ಹಿಂಗೆ ಫ್ರೈ ಮಾಡಿಬಿಡೋಣ ಮೇಲೆ. ಇನ್ನೂ ಬಿಗ್ ಮಾಡಬೇಕು ಅದು. ಹೌದಾ? ನಾನೀಗ ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಬಂದು ಮಕ್ಕಳೇನೋ ಸಣ್ಣ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಸೆಲೆಬ್ರೇಟ್ ಮಾಡಿದ ಕ್ಲಿಪ್ಪಿಂಗ್ಸನ್ನೆಲ್ಲ ನಾನು ನಿಮ್ಮೊಟ್ಟಿಗೆ ಹಾಕ್ತೇನೆ. ಇವತ್ತು ನಾನು ಜೂನ್ 25, ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ವ. ನನ್ನ ಈ ವಿಡಿಯೋ ಬರೋದು ಶನಿವಾರ. ಇನ್ನು 2 ದಿನ ಇದೆ. ನಾಳೆ ಅಲ್ಲ ನಾಡಿದ್ದು ಬರುತ್ತೆ ನನ್ನ ವಿಡಿಯೋ ಅಲ್ವಾ. ಆದರೆ ನಾನು ನನ್ನ ಪೋಸ್ಟಲ್ಲಿ ನನ್ನ ಬರ್ತ್ಡೇ ಅಂತ ನಾನೊಂದು ಸಣ್ಣ ಒಂದು ಫೋಟೋ ಹಾಕಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನನಗೆ ಹೀಗೇ ಬೇಕು ಅಂತ ಕೇಳಿದ್ದೆ. ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಎಷ್ಟು ಪ್ರೀತಿಯಿಂದ ಬರ್ತ್ಡೇ ವಿಶ್ ಮಾಡಿದ್ದೀರಂದರೆ ನನಗೆ ತುಂಬ ಭಾರ ಆಗಿಬಿಟ್ಟಿದೆ ಇವತ್ತು ನನ್ನ ಮನಸ್ಸು. ಅಷ್ಟು ಖುಷಿಯಲ್ಲಿ ಭಾರ ಆಗಿದೆ. ಅಷ್ಟೊಂದು ಜನರು ಪ್ರೀತಿಯಿಂದ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಳಿಸಿದ್ದೀರಿ. ಇದಕ್ಕಿಂತ ಮೇಲೆ ಏನು ಬೇಕು ನನಗೆ ಅಲ್ವಾ. ನನಗೆ ಮೊಮ್ಮಗನ ಇದರೊಳಗೆ ನನಗೆ ಅಷ್ಟು ಖುಷಿಯಾಗಿದೆ. ಬೆಂಗಳೂರಿಂದ ಮೊಮ್ಮಗಳು ಫೋನ್ ಮಾಡಿ ವಿಶ್ ಮಾಡಿದ್ಲು. ಹೀಗೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಸಿಕ್ತು. ಅದರಿಂದ ನಾನು ತುಂಬ ಹೃದಯದಿಂದ ಇಲ್ಲಿವರೆಗೆ ಬಂದುಬಿಟ್ಟಿದೆ ನನಗೆ. ಏನು ಆ ಖುಷಿ.
ಅದಕ್ಕಿಂತ ಮೇಲೆ ಇನ್ನೇನು ಬೇಡ. ಅದರೊಟ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದನೂ ಸಿಕ್ಕಿದೆ, ಸಾಕು ನನಗೆ. ಅದಕ್ಕಿಂತ ಮೇಲೆ ಏನು ಬೇಡ. ಇನ್ನೇನೇನು ನಡೆಯುತ್ತೆ ಅದನ್ನೆಲ್ಲ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಮೊಮ್ಮಗ ನನಗೆ ಬರ್ತ್ಡೇಗಂತ ಸ್ಕೂಲಿಂದ ಬರುವಾಗ ನೋಡಿ ಈ ಥರ ಬೆಲೂನು ನೋಡಿ, ಅದರಲ್ಲಿ ಡಚ್ಚಲ್ಲಿ ಬರ್ಕೊಂಡಿದೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರ್ಕೊಂಡಿದೆಯಂತೆ. ಇಲ್ಲಿ ಬರ್ತ್ಡೇಗೂ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿರೋ ಬೆಲೂನ್ ಇರುತ್ತಂತೆ. ಈ ಥರ ಬೆಲೂನ್ ತಂದು ಕೊಟ್ಟಿದ್ದಾನೆ ನೋಡಿ, ಇದೇ ನಂಗೆ ತುಂಬ ಖುಷಿ. ಹಾಗೆ ಹೂವಿನ ಬೊಕ್ಕೆ ತಂದು ಕೊಟ್ಟಿದ್ದಾನೆ. ಅದನ್ನು ನಾನೀಗ ನೀರಲ್ಲಿ ಹಾಕಿ ಇಟ್ಟಿದ್ದಾಳೆ ಮಗಳು, ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ರಿಯಲ್ ಫ್ಲವರ್ಸು. ಸೀರೆ ಉಟ್ಟು ರೆಡಿಯಾಗಿ ಬಂದೆ ನಾನು, ಸಿಂಪಲ್ಲಾಗಿ, ಸ್ಪೆಷಲ್ ಏನಿಲ್ಲ, ಸಿಂಪಲ್ಲಾಗಿ ಸೀರೆ ಉಟ್ಟು ರೆಡಿಯಾಗಿ ಬಂದೆ. ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಇದೆಯಲ್ಲ, ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. Happy birthday to you. Happy birthday to you. Happy birthday dear Amma. Happy birthday to you. ಅಲ್ಲ ಫಸ್ಟ್ ಕೊಡ್ತೀನಿ, ಆಮೇಲೆ ನಿಮಗೆ ದೊಡ್ಡ ಪೀಸ್ ಕೊಡೋದು. ಅದಿತ್ತು ಡಚ್ಚಲ್ಲಿ ಹೇಳು ಈಗ. Long Salsaleva. ಒಂದು ಕ್ಯಾಟ್ರಪಿಲ್ಲರ್ ಸಾಂಗ್ ಹಾಡ್ತಾನಂತೆ ಮೊಮ್ಮಗ, ಕೇಳಿ ನೀವು. ಡಚ್ಚಲ್ಲಿರುತ್ತೆ ಅದು. ಎಷ್ಟು ಇಂಟ್ರೆಸ್ಟ್ ಅಲ್ವಾ ಮಕ್ಕಳಿಗೆ. ಆಮೇಲೆ ಅದನ್ನು ಹೇಳಿ ಆಮೇಲೆ ಬರ್ಡೇ ವಿಶನ್ನು ಡಚ್ಚಲ್ಲೇ ಹೇಳ್ತಾನಂತೆ ನನಗೆ. ಎಲ್ಲನೂ ನೀವು ಕೇಳ್ಕೊಂಡು ಬನ್ನಿ, ನಮಗೂ ಒಂಥರ ಖುಷಿ. ನಮಗೆ ಒಂದು ಶಬ್ದನೂ ಅರ್ಥ ಆಗಲ್ಲ ಅದು, ಬಟ್ ಮಕ್ಕಳು ಎಷ್ಟು ಬೇಗ ಕಲಿತಾರೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಲಾಂಗ್ ಸಾಲ್ಸಲೇಫ ಒಂದ್ಸರಿ. ಲಾಂಗ್ ಸಾಲ್ಸಲೇಫ, ಲಾಂಗ್ ಸಾಲ್ಸಲೇಫ ಇನ್ ದ ಗ್ಲೋರಿಯಾ, in the gloria, in the gloria. Hip hip hurrah, hurrah. Happy birthday to you, happy birthday to you. Particular. ಅದು ನಿಮಗೆ ಬಂಗಾರ, ಈಗ ದೊಡ್ಡ ಪೀಸ್ ನಿಮಗೆ. ಅಮ್ಮ ಅಪ್ಪಂಗೆ ಪೀಸ್ ಕೊಡೋಣ, ಅಮ್ಮ ಅಪ್ಪಂಗೆ ನಿಮಗೂ ಕೊಡೋಣ ಆಯಿತಾ. ಈಗ ದೊಡ್ಡ ಪೀಸ್ ಅದಿದ್ದಂಗೆ ಸಣ್ಣ ಸಣ್ಣ ಪೀಸ್ ಅಪ್ಪ ಅಮ್ಮಂಗೆ. ಓಕೆ, ನಿಂಗೆ ಎಷ್ಟು ದೊಡ್ಡ ಪೀಸ್ ಬೇಕು? ಇಷ್ಟು ಬೇಕಾ? ಈ ಕಡೆ ಫುಲ್ ಬೇಕಾ? ಇಷ್ಟು ಅದಿದ್ದಂಗೆ. ಓಕೆ, ಅದಿತ್ತ ಪ್ಲೇಟ್ ಇಟ್ಕೊಂಡಿದ್ಯಾ ಕೈಯಲ್ಲಿ? ಯಪ್ಪ, ಬಂತು ಬಂತು ಬಂತು. ಹ್ಯಾಪಿ ಬರ್ಡೇ. ಓ ಚೆನ್ನಾಗಿದೆ. ನಾನು ತಿನ್ನಿಸ್ತೇನೆ ಕೊಡಿ. ಮನೆಯಲ್ಲಿ ಸೆಲೆಬ್ರೇಷನ್ ಮುಗಿಸಿ ಹೋಟೆಲಿಗೆ ಹೋದ್ವಿ. ಎಲ್ಲರೂ ಹೋಟೆಲಿಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನೋಡಿ ನಿಮ್ಗೆ ಅದರ ಕ್ಲಿಪ್ಪಿಂಗು ಹಾಕ್ತೀನಿ ನಾನು. ಎಲ್ಲ ತಿಂದು ಮನೆಗೆ ಬಂದ್ವಿ. ರಿಲ್ಯಾಕ್ಸ್ಡ್ ಆ್ಯಂಡ್ ಖುಷಿಯಾಗಿ ಎಲ್ಲರೂ ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ನೋಡಿ ಇಷ್ಟಪಟ್ರಿ ಅಂತ ನಾನು ಭಾವಿಸ್ತೇನೆ. ವೆರೈಟಿ ಇಂಡಿಯನ್ ಹೋಟೆಲ್ಸ್ ಬೇಕಾದಷ್ಟಿದೆ. ಇಂಡಿಯನ್ ಹೋಟೆಲಿಗೆ ಹೋಗಿ ಎಲ್ಲ ವೆರೈಟಿ ತಿನ್ಕೊಂಡು ಬಂದ್ವಿ. ಮೊಮ್ಮಗನ ಜೊತೆ ನಾನು ಆಚರಿಸ್ಕೊಳ್ತಾ ಇರುವ ಫಸ್ಟ್ ಬರ್ತ್ಡೇ ಇದು. ಯಾಕಂದರೆ ಜೂನಲ್ಲಿ ನನ್ನ ಬರ್ತ್ಡೇ ಟೈಮಲ್ಲಿ ಯಾವಾಗಲೂ ಅವರು ಇಂಡಿಯಾಕ್ಕೆ ಬಂದದ್ದಿಲ್ಲ. ಹಾಗೆ ಮಗಳು ನೋಡಿ ನನಗೆ ಬರ್ಡೇಗೆ ಬೆಳಿಗ್ಗೆನೇ ಕೊಟ್ಟಿದ್ಲು ಸರ್ಪ್ರೈಸ್ ಆಗಿ. ಹಾಗಾಗಿ ನಾನು ತೋರಿಸಿರಲಿಲ್ಲ ನಿಮಗೆ. ಈಗ ತೋರಿಸ್ತಾ ಇದ್ದೀನಿ. ನನಗೆ 2 ಸೆಟ್ ಡ್ರೆಸ್ ಕೊಟ್ಲವಳು. ಒಂದು ಲಾಂಗ್ ಫ್ರಾಕ್, ಹಾಗೆ ಒಂದು ಸ್ಕರ್ಟ್ ಬ್ಲೌಸು ತುಂಬ ಚೆನ್ನಾಗಿದೆ. ನಾವೀಗ ಟ್ರಿಪ್ಪೆಲ್ಲ ಹೋಗೋದಿದೆ. ಅಲ್ಲಿ ಹೋದವಾಗ ನಾನು ಇದನ್ನೆಲ್ಲ ಹಾಕ್ಕೊಳ್ತೀನಿ. ಆವಾಗ ನಿಮಗೆ ಡೀಟೇಲ್ಡಾಗಿ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಮಗಳು ಕೊಟ್ಟಿರುವ ಡ್ರೆಸ್ ಅಂತಲೂ ನಾನು ನಿಮಗೆ ಆ ವಿಡಿಯೋಗಳಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ ಮುಂದಿನ ವಿಡಿಯೋಗಳಿಗಾಗಿ. ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ತುಂಬ ಖುಷಿಯಾಯಿತು ನನಗೆ. ಹೋಟೆಲಿಗೆ ಬಂದು ಚೆನ್ನಾಗಿ ತಿಂದು ಎಲ್ಲ ಆಯಿತು. ಹಾಗಾಗಿ ನಿಮಗೂ ಇವೆಲ್ಲ ಕ್ಲಿಪ್ಪಿಂಗ್ಸನ್ನು ತೋರಿಸೋಣ ಅಂತ ನಾನು ಹಾಕಿದೆ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.